ನನಗೆ 8 ವರ್ಷ ಆಯಿತು ಸರ್ ಕಾಲು ತೆಗೆದು. ಸಾಧಕನ ಇವತ್ತು ಪರಿಚಯ ಮಾಡ್ತಾ ಇದ್ವಿ. 50 kg ಗೊಬ್ಬರ ಮೂಟ ಎತ್ತಿ ಬೇಕಾದ್ರೆ ಸ್ಕೂಟ್ರ್ ಮೇಕ್ ಮಾಡ್ಕೋತೀನಿ ಒಂದೇ ಕಾಲಲ್ಲಿ. ಮಹೇಂದ್ರ ಅಂತ ಇವರು ಎಷ್ಟು ಚೆನ್ನಾಗಿತ್ತು. ಇದಕ್ಕಿಂತ ಕಾಲ ಹೋಗ್ಬಿಟ್ರೆ ಏನ್ ಮಾಡೋದಪ್ಪ ನಾನು. ಸರ್ ನೋವು ಆಗ್ತಿತ್ತು, ಆದರೆ ಹೊರಗಡೆ ಪ್ರಪಂಚಕ್ಕೆ ನಾನು ಜಾಸ್ತಿ ತೋರಿಸ್ಕೊತಿರ್ಲಿಲ್ಲ. ಏನಿಲ್ಲ ತಕ್ಷಣ ನಾನು ಹೋಗಿ ಬದುಕ್ತೀನಿ, ನಾನು ಮಾಡ್ತೀನಿ, ಕೃಷಿನೇ ಮಾಡ್ತೀನಿ ಅಂತ ಹೇಳ್ತಿದ್ದೆ ಯಾವಾಗ್ಲೂ. ಏನಾದರೂ ಆಗಲಿ ಕಾಲು ತೆಗೆದ್ರು ರೈತನೇ ಆಗ್ತಿದ್ದೆ. ಡಾಕ್ಟ್ರಿಗೆ ಹೇಳಿದೆ ನಾನು, ಆಪರೇಷನ್ ಮಾಡೋ ಡಾಕ್ಟ್ರ್ ಹೇಳಿದ್ರೆ ಕಾಲು ತೆಗಿತೀನಿ ಅಪ್ಪ, ಮುಂದೆ ಏನು ಮಾಡಬೇಕು ಅನ್ಕೊಂಡಿದೆ ಅಂತ ಕೇಳಿದ್ರು ಅವರು. ಇಲ್ಲ ಸರ್ ನಾನು ಅಗ್ರಿಕಲ್ಚರ್ ಮಾಡ್ತೀನಿ ಸರ್ ಅಂತ ಹೇಳಿದೆ. ಇವಾಗ ಪ್ರೆಸೆಂಟಿಗೆ 8 ಎಕರೆ ತರಕಾರಿಗಳು ಮಾಡ್ತಿದ್ದೀನಿ ನಾನು. ನೆಕ್ಸ್ಟ್ ನಾನು 20 ಎಕರೆ 30 ಎಕರೆ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನು 2 years ಒಳಗಡೆ ಮಾಡ್ತೀನಿ ಸರ್. ನೆಕ್ಸ್ಟ್ ಇವಾಗ ಒಂದು 6 ಎಕರೆ ಬೇರೆ ಕಡೆ ಮಾತಾಡ್ತಾ ಇದ್ದೀನಿ. 3.5 ಎಕರೆ ಕಲ್ಲಂಗಡಿ ತುಂಬಾ ಚೆನ್ನಾಗಿ ಬಂದಿತ್ತು, ಆದ್ರೆ ಒಂದು ಹಣ್ಣು ಜಮೀನಿಂದ ಆಚೆನೆ ಹೋಗಿಲ್ಲ. COVID-19 ಬಂದು ಕಂಪ್ಲೀಟ್ ಆಗಿ ಹೋಯ್ತು ಸರ್. ಒಂದು ಹಣ್ಣು ಕಿತ್ಕೊಂಡು ತಗೊಂಡು ಹೋಗ್ಲಿಲ್ಲ. ಆದ್ರೆ ನೆಕ್ಸ್ಟ್ ಎಷ್ಟೇ ದಿನ ಲಾಕ್ಡೌನ್ ಮಾಡಿದ್ರು ಜನಕ್ಕೆ ತಿನ್ನಕ್ಕೆ ಅನ್ನ ಬೇಕಲೇಬೇಕು, ಮೆಡಿಸಿನ್ ಬೇಕಲೇಬೇಕು. ಎಷ್ಟೇ ಲಾಕ್ಡೌನ್ ಮಾಡಿದ್ರು ರೈತರಿಗಂತವ್ರು ಬಿಟ್ಟು ಕೊಡ್ಲೇಬೇಕು ಅಂತ ನಾನು ಅನ್ಕೊಂಡೆ. ದಿನ ಮಾತ್ರ ಫುಲ್ ಫೀಲಿಂಗ್ಸ್ ಎಲ್ಲ ಇದ್ದಿದೆ. ಯಾಕಂದ್ರೆ ಕಣ್ಣೆದುರುಗಡೆ ನಾವು ಬೆಳೆದಿರೋ ಬೆಳೆನ ಭೂಮಿಲಿ ಟ್ಯಾಕ್ಟರ್ ಬಿಟ್ಟು ಓಡಿಸ್ತೀನಿ ಅಂದಾಗ ಆ ಥರ ಅದ್ರ ದುಃಖನೇ ಬೇರೆ. ಸಮಸ್ಯೆಗಳು ಆ ಥರ ಆಗುತ್ತೆ ಸರ್. ಅದನ್ನ ತಡ್ಕೊಂಡು ಮಾಡ್ಕೊಂಡೋದ್ರೆ ಅವ್ರನ್ನೇ ರೈತ ಅಂತ ಹೇಳೋದು ಸರ್. ಅದು ಆ ಥರ ಕಲ್ಲಂಗಡಿ ಲಾಸ್ ಆದಾಗ ಮಾತ್ರ ಏನು ಎಕರೆಗೆ ಒಂದು 5,000 6,000 ಆ ಥರ ಮಾತ್ರ ಕೊಟ್ಟಿದ್ದೆ ಸರ್. ನಾವು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರ್ತೀವಿ, ಅಲ್ಲಿ ಕೊಟ್ಟಿದ್ದು ಬರೀ 5,000 6,000 ಆ ಥರ ಕೊಟ್ಟಿರ್ತಾರೆ. ಹಾಗೆ ನೀವು ಮಾದರಿ ರೈತ ಆಗೋದು ಸುಮ್ಮನೆ ಆಗಿಲ್ಲ, ತುಂಬಾ ಕಷ್ಟಪಟ್ಟಿರ್ತೀರ, ರಕ್ತನೇ ಸುರಿಸಿರ್ತೀರ. ಒಂದು ಸ್ಟೋರಿನ ಇದೆ ನಿಮ್ಮ ಹಿಂದೆ. ಸೊ ಅದೊಂಚೂರು ಹೇಳ್ತೀರಾ? ಹೇಗೆ ನೀವು ಆಕ್ಚುಲಿ ನೀವು ಹುಟ್ಟದಾಗ್ಲಿಂದ ಕೂಡ ಹೀಗೇನ ಬೆಳೀತಾ ಹೀಗಾಗಿದ್ದ? ಸೊ ಒಂಟಿ ಕಾಲಲ್ಲಿ ಇವತ್ತು ಸಕ್ಸಸ್ಫುಲ್ ರೈತ ಆಗಿದ್ದೀರಾ, ಒಂದು ಕಾಲು ಇಟ್ಕೊಂಡು ಸಕ್ಸಸ್ಫುಲ್ ರೈತ ಆಗಿದ್ದೀರಾ. ಸರ್ ಎರಡು ಸ್ಟಿಕ್ ಇಟ್ಕೊಳ್ಳೋಕ್ಕೆ ಸರ್ ಸ್ಟಾರ್ಟಿಂಗ್ ಆಗ್ತಿರ್ಲಿಲ್ಲ. ನನಗೆ 8 ವರ್ಷ ಆಯಿತು ಸರ್ ಕಾಲು ತೆಗೆದು. ಬೋನ್ ಕ್ಯಾನ್ಸರ್ ಆಗಿ ಕಾಲು ತೆಗ್ದಿದ್ದು. ಆಮೇಲೆ ಕಾಲು ತೆಗೆದ್ಮೇಲೆ ಏನು ಮುಂದೆ ಕೃಷಿನೇ ಮಾಡೋಣ, ಅವಾಗ್ಲಿಂದನೂ ಕೃಷಿನೇ ಸಪೋರ್ಟ್. ಇವಾಗ ಅಪ್ಪನಿಗೂ ಸಪೋರ್ಟ್ ಮಾಡ್ತಿದ್ದೆ ಚೆನ್ನಾಗಿದ್ದಾಗ್ಲೂ. ಕೃಷಿನೇ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಮಾಡಿದೆ ಸರ್. ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಆಗ್ತಿರ್ಲಿಲ್ಲ, ಬೀಳ್ತಿದ್ದೆ. 3 ತಿಂಗಳಾದ್ರೂ ನಾನು ಸ್ಟಿಕ್ ಕ್ಲಚರ್ಸ್ ಇಟ್ಕೊಂಡು ನಡೆಯೋಕ್ಕೆ ಆಗ್ತಿರ್ಲಿಲ್ಲ. ಒಬ್ಬರು ಸಪೋರ್ಟ್ ತಗೊಂಡೇ ನಡೀತಿದ್ದು. ಬಿದ್ದರೂ ಪರವಾಗಿಲ್ಲ ಅಂತೇಳಿ ನಾನು ಜಮೀನಲ್ಲೆಲ್ಲ ತಿರುಗಾಡೋಕೆ ಸ್ಟಾರ್ಟ್ ಮಾಡಿದೆ. ಬೀಳ್ತಿದ್ದೆ, ಎಷ್ಟೋ ಸರಿ ಬೀಳ್ತಿದ್ದೆ, ಜಾರ್ತಿದೆ. ನಂಗೆ ನಡೆಯೋಕ್ಕೆ ಆಗ್ತಿರ್ಲಿಲ್ಲ. ಅಷ್ಟು ನಡೆದ್ರೆ ಕುಂತ್ಕೊಬಿಡ್ತಿದ್ದೆ, ಕಾಲೆಲ್ಲ ನೋವು ಬರ್ತಿತ್ತು. ನಮಗೆ ಸ್ಟ್ರೆಂತ್ ಆಯ್ತಾ ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡೋದು, ಡಿಸೇಬಲ್ಸ್ ಏನೇನು ಮಾಡ್ತಾರೆ, ಯಾವ್ಯಾವ ಥರ ಸ್ಟ್ರಾಂಗ್ ಆಯ್ತಾರೆ ಅವ್ರು ಏನು ಮಾಡ್ತಾರೆ ಅಂತ ತಿಳ್ಕೊಂಡೆ ಸರ್. ಅವಾಗ ಅವರು ಒಂದು ಸ್ವಲ್ಪ ಮೆಂಟಲಿ ಫಸ್ಟು ಸ್ಟ್ರಾಂಗ್ ಆಗ್ತಾರೆ. ಜನಗಳು ಏನೇ ಅಂದ್ರೂ ಅವ್ರ ಮಾತಿಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಈಗ ಅಚೀವ್ ಮಾಡಿರೋಂಥವ್ರನ್ನ ಇಂಟರ್ವ್ಯೂ ಏನಿರುತ್ತೆ ಅದನ್ನೆಲ್ಲ ವೀಡಿಯೋಸ್ಗಳು ನೋಡಿದೆ. ಅವರೆಲ್ಲ ಹೇಳ್ತಿದ್ರು ಬೇರೆ ಜನಗಳು ಏನು ಮಾತಾಡೋರು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ದೆ, ಯಾರು ಒಳ್ಳೇದು ಮಾತಾಡ್ತಾರೆ ಅದು ಮಾತ್ರ ತಲೆಗೆ ಹಾಕ್ಕೊಂಡು ಫಸ್ಟು ಮುಂದೆ ನಾವು ಜೀವನದಲ್ಲಿ ಏನು ಮಾಡ್ಬೋದು ಅನ್ನೋದಕ್ಕೆ ಅಚೀವ್ಮೆಂಟ್ ಮಾಡೋದಕ್ಕೆ ನಾನು ಫಸ್ಟು ಸ್ಟ್ರಾಂಗ್ ಮಾಡ್ಕೋಬೇಡಿ ಅಂತೇಳಿ ಜಿಮ್ಮಿಗೆ ಸೇರ್ಕೊಂಡು ಅಲ್ಲೆಲ್ಲ ಸ್ವಲ್ಪ ಕಾಲು ಹೋದ್ಮೇಲೆ ನಾನು ಸ್ಟ್ರಾಂಗ್ ಆಗಬೇಕು, ಜಮೀನಲ್ಲಿ ತಿರುಗಾಡಬೇಕು ಅಂತ ಜಿಮ್ಮಿಗೆ ಸೇರ್ಕೊಂಡಿದ್ದು. ಅಂದ್ರೆ ಒಂದ್ ಕಾಲಲ್ಲಿ ಸೇರ್ಕೊಂಡಿದ್ದು ಶೋ ಮಾಡ್ಬೇಕು ಅಂತ, ಜಮೀನಲ್ಲಿ ಓಡಾಡ್ಬೇಕು ಅಂತ. ಯಾಕಂದ್ರೆ ಅಗ್ರಿಕಲ್ಚರ್ ಮಾಡ್ಬೇಕು ಅಂತ ಇರೋದ್ರಿಂದ ಜಮೀನಲ್ಲಿ ಸುಮ್ಮನೆ ದಿಂಡಲ್ ಬಂದು ನಿಂತ್ಕೊಂಡು ಹೋದ್ರೆ ಆಗಲ್ಲ ಸರ್. ಬಂದು ಪ್ರಾಕ್ಟಿಕಲ್ ನಾನು ನಿಂತ್ಕೋಬೇಕು, ಇಲ್ಲಿ ಕೆಲಸ ಮಾಡಬೇಕು. ಆ ಥರ ಅಂದಾಗ ನಾವು ಒಂದು ಸ್ವಲ್ಪ ನಾರ್ಮಲ್ ಆಗಿ ನಾನು ಒಂದು ಸ್ವಲ್ಪ ಒಂದ್ ಕಾಲಲ್ಲಿ ಕೆಸರು ಇರುತ್ತೆ, ತೇವೆ ಇರುತ್ತೆ, ಜಾರ್ತೀನಿ, ಬಿದ್ದರೂ ನನಗೇನೋ ಒಂದು ಸ್ವಲ್ಪ ತಡ್ಕೊಳ್ಳೋ ಅಷ್ಟಾದರೂ ಆಗಬೇಕು ಸ್ಟ್ರಾಂಗು ಅಂತ ಹೇಳಿ ಒಂದು ಕಾಲಲ್ಲಿ ನಿಂತ್ಕೊಳ್ಳೋಕೆ ತಾಕತ್ ಬರಬೇಕು ಅಂತ ಹೇಳಿ ನಾನು ಜಿಮ್ಮಿಗೆ ಸೇರ್ಕೊಂಡೆ ಸರ್. 1 year ನಾನು ಜಿಮ್ ವರ್ಕೌಟ್ ಮಾಡಿದ್ಮೇಲೆ ಸ್ವಲ್ಪ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳೋದಾಗ್ಬೋದು. ಆ ಥರ ಸ್ಟ್ರೆಂತ್ ಬೆಳೆಸ್ಕೊಬಿಟ್ಟೆ. ತುಂಬ ಸ್ಟ್ರೆಂತ್ ಬೆಳೆಸ್ಕೊಂಡು ಚೆನ್ನಾಗಾದ್ಮೇಲೆ ಹೆಚ್ಚು ಕಡಿಮೆ ಅಲ್ಲಿಂದ ಬಂದು ನಾನು ಜಮೀನಲ್ಲಿ ಓಡಾಡಕ್ಕೆ ಶುರು ಮಾಡಿದೆ. 50 kg ಗೊಬ್ಬರ ಮೂಟ ಎತ್ತಿ ಬೇಕಾದ್ರೆ ಸ್ಕೂಟ್ರ್ ಮೇಕ್ ಮಾಡ್ಕೋತೀನಿ ಒಂದೇ ಕಾಲಲ್ಲಿ ಎತ್ತಿ. ಈಗಲೂ ಮಡಿಕೋತೀನಿ, ಸ್ಕೂಟ್ರಿಂದ ಕೆಳಗಡೆ ಇಳಿಸ್ತೀನಿ, ಗೊಬ್ಬರಗಳೆಲ್ಲ ಡ್ರಿಪ್ಪಲ್ಲಿ ಬಿಡ್ತೀನಿ. ಆ ಥರ ಎಲ್ಲ ಕೆಲಸ ಮಾಡ್ತಾ ನನಗೆ ನಾನೇ ಸ್ಟ್ರಾಂಗ್ ಮಾಡ್ಕೊಂಡೆ ಸರ್. ಬೆಳಿಗ್ಗೆ ಸಾಯಂಕಾಲ ತನಕ ಈ ಕ್ಲಚರ್ಸ್ ಸುಮ್ಮನೆ ನಿಂತಾನೆ ಇರ್ತೀನಿ, ಓಡಾಡ್ತಾನೆ ಇರ್ತೀನಿ. ನಾರ್ಮಲ್ ಆಗಿ ಏನು ಕೆಲಸ ಮಾಡ್ತಾರೆ ಅದೆಲ್ಲ ಮಾಡ್ತೀನಿ ಸರ್. ಸೊ ಇವಾಗ ಏನು ಅನ್ಸಲ್ಲ, ಎಲ್ಲ ಜನ ಹೆಂಗಿದ್ರು ಹಾಗೆ ನಾರ್ಮಲ್ ಆಗಿ 50 kg ಹೊರೋದಕ್ಕಾಗಲ್ಲ ಅಂತದಲ್ಲ. ಇಲ್ಲ, 50 kg ಮೂಟನೇ ಒಂದೇ ಕಾಲಲ್ಲಿ ನಿಂತ್ಕೊಂಡು ಸ್ಕೂಟರ್ ಮೇಲೆ ಎತ್ತಾಕೋತೀನಿ ಸರ್ ನಾನು. ಅವರಿದ್ದಾರೆ ಸಾಧಕರು. ಒಂದು ಕಾಲ ಇಟ್ಕೊಂಡು ಏನು ಮಾಡ್ತೀಯ ನೀನು? ನಿನ್ನ ಕಾಲ ಏನು ಮಾಡೋಕ್ಕೆ ಸಾಧ್ಯ? ಚಾಲೆಂಜ್ ಮಾಡಿ ನಿಂತು ಬೆಳೆ ಬೆಳೆದು ಲಾಭನ ಪಡ್ಕೊಂಡಂಥವ್ರು, ರಾಜ್ಯಕ್ಕೂ ಕೂಡ ಮಾದರಿ ಆದಂಥವ್ರು. ಇದನ್ನು ಮಾತಾಡ್ತಾ ಹೇಳ್ತಾ ಇದ್ರಿ ನೀವು. ಸೊ ನಾನು ಜಿಮ್ಗೆಲ್ಲ ಹೋಗಿ ಟ್ರೈನಿಂಗ್ ಎಲ್ಲ ತೊಗೊಂಡ್ಮೇಲೆ ಸ್ವಲ್ಪ ಬಲಿಷ್ಠ ಆದ. ಈಗ ನಾನೇ 50 kg ಮೂಟೆ ನಾನೇ ಓಡ್ತೀನಿ ಅಂತ ಕೂಡ ನೀವು ಹೇಳ್ತೀರಿ. ಬಟ್ ಹೆಂಗೆ ಮೊದಲೆಲ್ಲ ಚೆನ್ನಾಗಿದ್ರ ಇದು ಕಾಲು? ಯಾವ ವರ್ಷದಲ್ಲಿ ನಿಮ್ಮ ಕಾಲು ಹೋಗಿದ್ದು ಇದು? ಸರ್ 2016ರಲ್ಲಿ ನಾನು ಫಸ್ಟ್ PUC ಕಾಲೇಜ್ ಹೋಗ್ತಿದ್ದೆ. ಅವಾಗ ಕ್ಯಾನ್ಸರ್ ಅಂತ ಗೊತ್ತಾಗಿದ್ದು. 1 year ಆಯ್ತು. ಅಲ್ಲಿಂದ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಕೊಂಡ್ರು, ಕಿಮಿಯೋಥೆರಪಿ ಅಂತೆಲ್ಲ ಕೊಟ್ಟರು. ಅದೆಲ್ಲ ಕೊಟ್ಟು ಟ್ರೀಟ್ಮೆಂಟ್ಗೇನು ಸ್ಪಂದಿಸಲಿಲ್ಲ, ಆಗಲಿಲ್ಲ, ನಿಮಗೆ ಜಾಸ್ತಿನೇ ಆಗ್ತಿದೆ, ನೀವು ತೆಗಿಲೇಬೇಕು ಕಾಲು ಅಂತ ಎಲ್ಲ ಹೇಳಿದ್ರು. ಆಮೇಲೆ ಕಾಲು ತೆಗ್ಸಿದ್ದೆ ಸರ್. ನನಗೆ
ಕಾಲು ತಗ್ಸಿ 8 ಇಯರ್ಸ್ ಆಯ್ತು. ತೆಗಿಸ್ಬೇಕಾದ್ರೆ ನಿಮ್ಗೆ ನೋವಾಗ್ಲಿಲ್ವಾ? ಅಂದ್ರೆ ಎಷ್ಟು ಚೆನ್ನಾಗಿತ್ತು, ಇದಕ್ಕಿಂತ ಕಾಲ ಹೋಗ್ಬಿಟ್ರೆ ಏನ್ ಮಾಡೋದಪ್ಪ ನಾನು? ಸರ್ ನೋವು ಆಗ್ತಿತ್ತು, ಆದರೆ ಹೊರಗಡೆ ಪ್ರಪಂಚಕ್ಕೆ ನಾನು ಜಾಸ್ತಿ ತೋರಿಸ್ಕೊತಿರ್ಲಿಲ್ಲ. ಏನಿಲ್ಲ ತಕ್ಷಣ ನಾನು ಹೋಗಿ ಬದುಕ್ತೀನಿ, ನಾನು ಮಾಡ್ತೀನಿ, ಕೃಷಿನೇ ಮಾಡ್ತೀನಿ ಅಂತ ಹೇಳ್ತಿದ್ದೆ ಯಾವಾಗ್ಲೂ. ಕಾಲು ತೆಗೆದ್ರು ಕೃಷಿನೇ ಮಾಡ್ತೀನಿ ಅಂತ ಹೇಳ್ತಿದ್ದೆ ಮನೇಲೆಲ್ಲ. ಅವಾಗ ಮನೇಲೆಲ್ಲ ಎದುರ್ತಿದ್ರು, ಅವ್ರ ಎದುರಿಗೆ ಹೇಳ್ತಿರ್ಲಿಲ್ಲ ನಾನು. ಅಪ್ಪ ಅಮ್ಮನ ಎದುರಿಗೆ ಹತ್ರ ಇನ್ನೂ ಆಲ್ರೆಡಿ ವೀಕ್ ಆಗಿ ಹೋಗಿ ಊಟ ತಿಂಡಿ ಎಲ್ಲ ಬಿಟ್ಟು ಅವರು ಹಾಸ್ಪಿಟ್ಲಿಗೆ ಸೇರೋ ಪರಿಸ್ಥಿತಿಲಿ ಹೇಗಿದ್ರು. ಅದಕ್ಕೆ ಮತ್ತೆ ನಾನು ಅವ್ರ ಎದುರಿಗೆ ಹೇಳ್ತಾ ಕುಂತ್ಕೊಂಡ್ರೆ ಇನ್ನೂ ಸ್ವರ್ಗೋಗ್ಬಿಡ್ತಾರೆ ಅವರು ಅಂತ ಭಯಕ್ಕೆ ನಾನು ಅವ್ರ ಎದುರುಗಡೆ ಹೇಳ್ತಾನೆ ಇರಲಿಲ್ಲ. ನಾನು ಹೋಗಿ ಸುಮ್ಮನೆ ಎಲ್ಲೋ ಒಂದು ಬಾತ್ರೂಮಲ್ಲೇ ರೂಮ್ ಒಳಗಡೆ ಕುಂತ್ಕೊಂಡು ಹೇಳ್ತಿದ್ದೆ ಹೊರತು ಆ ಒಂದಿನ ಮಾತ್ರ ಅವ್ರ ಎದುರುಗಡೆ ಹೇಳ್ತಿಲ್ಲ. ನನ್ನ ದುಃಖ ಏನಿದ್ರು ನಾನು ಒಬ್ಬನೇ ಇದು ಮಾಡ್ಕೋತಿದ್ದೆ. ಯಾಕಂದ್ರೆ ನನಗೆ ನಂಬಿಕೆ ಇತ್ತು, ಏನಾದರೂ ಆಗಿ ಈಚೆನ ಅಚೀವ್ ಮಾಡೇ ಮಾಡ್ತೀನಿ ಅನ್ನೋ ಮೈಂಡಲ್ಲಿ ನಾನು ಅಷ್ಟು ಫಿಕ್ಸ್ ಆಗ್ಬಿಟ್ಟಿದೆ ನಾನು. ಅದರಿಂದ ಧೈರ್ಯದ ಮೇಲೆ ನಾನು ಅಷ್ಟು ಸ್ಟ್ರಾಂಗ್ ಆಗಿದ್ದೆ ಸರ್. ಬರೀ ಬಂದು 3 ತಿಂಗಳಿಗೆ ನಾನು ಜಮೀನ್ ಕಡೆ ಬರೋಕ್ಕೆ ಶುರು ಮಾಡಿದೆ ಸರ್. ಅಲ್ಲಿ ಆಪರೇಷನ್ ಆಗಿ ಬಂದಮೇಲೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಸ್ವಲ್ಪ ಸಮಸ್ಯೆಗಳಾಯಿತು, ಹೇಳ್ತಿದೆ. ಆಮೇಲೆ ಒಂದು ಸ್ವಲ್ಪ ಎಲ್ಲ ಏನೇನು ಅಡಾಪ್ಟ್ ಮಾಡ್ಕೋಬೇಕು ಅಂತ ಯೂಟ್ಯೂಬಲ್ಲೆಲ್ಲ ವೀಡಿಯೋಸ್ ನೋಡಿದಾಗ ಗೊತ್ತಾದ್ಮೇಲೆ ಒಂದು ಸ್ವಲ್ಪ ಚೇಂಜಸ್ ಮಾಡ್ತಾ ಬಂದೆ ಸರ್. ಈಗ ಭೂಮಿ ತಾಯಿನ ನಿಮ್ಮನ್ನ ಹಿಡ್ಕೊಂಡಿದ್ದಾಳೆ. ಹೌದು ಸರ್, ಈಗ ಭೂಮಿ ತಾಯಿನ ನಿಮ್ಮನ್ನ ಕಾಪಾಡ್ತಿದ್ದಾಳೆ. ಹೌದು ಸರ್, ಇದೇ ಭೂಮಿನ ನಂಬ್ಕೊಂಡು ನೀವು ಬದುಕ್ತಾ ಇದ್ರೆ. ಸ್ಟೂಡೆಂಟ್ ಆದಾಗ್ಲೂ ಕೂಡ ನೀವು ರೈತರಾಗಬೇಕು ಅನ್ಕೊಂಡಿದ್ದೆ, ಬೇರೆ ಏನಾದ್ರು ಪೊಲೀಸ್? ಇಲ್ಲ ಸರ್, ರೈತ ಆಗ್ಬೇಕು ಅಂತಾನೆ ಅನ್ಕೊಂಡಿದ್ದೆ. ಸ್ಟಾರ್ಟಿಂಗ್ ಇಂದ ನಾನು ಅಪ್ಪನಿಗೂ ಸಪೋರ್ಟ್ ಮಾಡ್ತಿದ್ದೆ. ಸ್ಕೂಲಲ್ಲಿ ಕೇಳಿದ್ರು ನಾನು ರೈತ ಆಗ್ತೀನಿ ಅಂತಾನೆ ಹೇಳ್ತಿದ್ದು. ಅದರಿಂದ ನಾನು ಏನಾದರೂ ಆಗಲಿ ಕಾಲು ತೆಗೆದ್ರು ರೈತನೇ ಆಗ್ತಿದ್ದೆ. ಡಾಕ್ಟ್ರಿಗೆ ಹೇಳಿದೆ ನಾನು, ಆಪರೇಷನ್ ಮಾಡೋ ಡಾಕ್ಟ್ರ್ ಹೇಳಿದ್ರೆ ಕಾಲು ತೆಗಿತೀನಿ ಅಪ್ಪ, ಮುಂದೆ ಏನು ಮಾಡಬೇಕು ಅನ್ಕೊಂಡಿದೆ ಅಂತ ಕೇಳಿದ್ರು ಅವರು. ಇಲ್ಲ ಸರ್ ನಾನು ಅಗ್ರಿಕಲ್ಚರ್ ಮಾಡ್ತೀನಿ ಸರ್ ಅಂತ ಹೇಳಿದೆ. ಇಲ್ಲ ನೀನು ಈ ಕಾಲು ತೆಗಿತೀನಿ ಅಂತ ಹೇಳಿದಾಗ ನೀವು ಮಾಡ್ತೀನಿ ಅಂತ ಹೇಳಿದೆಲ್ಲ ನೀ 100% ಮಾಡ್ತೀವಿ ಹೋಗು ಅಂತ ಬೆನ್ನು ಕೊಟ್ಟಿದ್ರೆ ಸರ್ ಅಲ್ಲೇನೆ ಡಾಕ್ಟ್ರು. ಆದರೆ ನಮ್ಮ ಫ್ಯಾಮಿಲಿಲೇ ನಂಬ್ತಿರ್ಲಿಲ್ಲ. ಏನು ನಾವು ಚೆನ್ನಾಗಿದ್ದೀವಿ, ನಾವೇ ಮಾಡೋಕ್ಕಾಗ್ತಿಲ್ಲ, ಇವನೊಂದು ಕಾಲು ತೆಗ್ಸ್ಕೊಂಡು ಬಂದು ಹೆಂಗೆ ಮಾಡ್ತಾನೆ, ಈಗ ಬಾತ್ರೂಮ್ಗೆ ಹೋಗೋಕ್ಕಾಗ್ತಿಲ್ಲ ಇವನ ಕೈಲಿ, ನಾವು ಹಿಡ್ಕೊಂಡು ಕರ್ಕೊಂಡು ಹೋಗ್ತಿದ್ವಿ, ಆದ್ರೆ ಇವನು ಅಂತಾನಲ್ಲ ಅಂತ ಮನೇಲಿ ಹಂಗೆ ಹೇಳ್ತಿದ್ದು ಅವರೆಲ್ಲ. ಅವ್ರಿಗೆ ನಂಬಿಕೆನೇ ಇರಲಿಲ್ಲ. 1 ಇಯರ್ ಆದಮೇಲೆ ನಂಬಿಕೆ ಬಂದಿದ್ದೆ ಸರ್ ಎಲ್ಲರೂ. ಬರೀ 1 ಇಯರ್ಗೆ ನಾವು ದುಡಿಯೋಕೆ ಶುರು ಮಾಡಿದೆ. ಅಲ್ಲಿಂದ ಬಂದು 3 ತಿಂಗಳಿಗೆ ಜಮೀನ್ ಕಡೆ ಬರೋಕ್ಕೆ ಶುರು ಮಾಡಿದೆ. ಆಮೇಲೆ ಜಿಮ್ಮಿಗೆ ಸೇರ್ಕೊಂಡೆ, ಸ್ಟ್ರಾಂಗ್ ಆದೆ. ಆಮೇಲೆ ಆಯ್ತಾ 1 ಇಯರಲ್ಲಿ ನಮ್ಮದು ಹೊಲದಲ್ಲಿ ಏನು ಮಾಡ್ತೀನಿ ನಾನು, ಯಾವ ಥರ ಮಾಡ್ತೀನಿ ಅನ್ನೋದು ನಮ್ಮ ಫ್ಯಾಮಿಲಿಗೆ ನಂಬಿಕೆ ಬಂತು ಸರ್. ಅಂದ್ರೆ ಮೊದಲು ನಿಮ್ಮ ಫ್ಯಾಮಿಲಿ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ರು, ಅದನ್ನ ಕೂಡ ನೋಡಿದ್ರೆ ನಾನು ರೈತ ಆಗ್ಬೇಕು ಅಂತ ನೀವು ಕೂಡ ಅನ್ಕೊಂಡಿದ್ರೆ, ಕಾಲು ತೆಗಿಬೇಕಾದ್ರೆ ಡಾಕ್ಟರ್ಗೂ ನೀವು ಹೇಳಿದ್ರೆ ನಾವು ರೈತ ಆಗ್ಬೇಕು ಅಂತ ಹೇಳಿದ್ರೆ. ಹೌದು. ಸೊ ನಿಮ್ಮ ಕನಸು ಸಾಕಾರ ಆಯ್ತಾ? ಸಾಕಾರ ಆಗಿದೆ ಸರ್. ಇನ್ನು ಮುಂದೆ ಇನ್ನೂ ಜಾಸ್ತಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಸರ್. ಇವಾಗ ಪ್ರೆಸೆಂಟಿಗೆ 8 ಎಕರೆ ತರಕಾರಿಗಳು ಮಾಡ್ತಿದ್ದೀನಿ ನಾನು. ಹೌದಾ? ಸರ್ 8 ಎಕರೆ ಮಾಡ್ತಿದ್ದೀನಿ. ನೆಕ್ಸ್ಟು ನಾನು 20 ಎಕರೆ 30 ಎಕರೆ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನು 2 ಇಯರ್ಸ್ ಒಳಗಡೆ ಮಾಡ್ತೀನಿ ಸರ್. ನೆಕ್ಸ್ಟ್ ಇವಾಗ ಒಂದು 6 ಎಕರೆ ಬೇರೆ ಕಡೆ ಮಾತಾಡ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಬೆಳೆಗೆ ಕೂಡ ನಿಮ್ದೇನಾ ಅದು ಹೇಗೆ? ಇಲ್ಲ ಸರ್, ನಮ್ದು ಸ್ವಂತ ಜಮೀನು 2 ಎಕರೆ ಇದೆ. ನಮ್ಮ ಚಿಕ್ಕಪ್ಪಂದು ನಾವೇ ಮಾಡ್ತಾ ಇದ್ದೀವಿ. ಇವಾಗ ನೆಕ್ಸ್ಟು ಅಕ್ಕಪಕ್ಕದಲ್ಲಿ 4 ಎಕರೆ ಮಾಡ್ಕೊಂಡಿದ್ದೀವಿ ಸರ್. ಇಲ್ಲಿ ಗುತ್ತಿಗೆ ಆ ಕಡೆ 1-2 ಎಕರೆ ಬೋಗಿ ಹಾಕೊಂಡಿದೀವಿ, ಈ ಕಡೆ 1-2 ಎಕರೆ ಗುತ್ತಿಗೆ ತಗೊಂಡಿದೀವಿ, ಆ ಕಡೆ 1-2 ಎಕರೆ ಗುತ್ತಿಗೆ ತಗೊಂಡಿದೀವಿ. ಅಕ್ಕಪಕ್ಕನೇ ಮಾಡ್ಕೊಂಡಿದೀವಿ ಸರ್, ನಮ್ಮ ಬೌಂಡ್ರಿ ಅಕ್ಕಪಕ್ಕದಲ್ಲಿ. ಎಷ್ಟು ವರ್ಷ ನಿಮ್ಗೆ ಇವಾಗ? ಸರ್ 26 ಆಗಿದೆ ಸರ್. 26. ನೋಡಕ್ಕೂ ಸ್ಮಾರ್ಟ್ ಆಗಿದೆ ಅಲ್ಲ. 2 ಕಾಲು ಇರೋರೇನೆ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ಗಟ್ಟಿ ಮುಟ್ಟಾಗಿ ಪುಷ್ಟಿಯಾಗಿರೋರೇನೆ ನಾನು ಮಾಡ್ಲಿಕ್ಕಾಗಲ್ಲ ಕೆಲಸ ಅಂತ ಎಷ್ಟೋ ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದು ಕೂಡ ಉಂಟು. ಹಾಂ ಸರ್. ಸೊ ಆತ್ಮಹತ್ಯೆ ಮಾಡ್ಕೊಂಡು ನಮಗೆ ಸಾಲ ಸೂಲತ ಮಾಡ್ಕೊಂಡಿದ್ದು ಉಂಟು. ಆದ್ರೆ ನೀವು ಸಕ್ಸಸ್ಫುಲ್ ಆಗ್ಬಿಟ್ಟಿದ್ರಿ. ಸರ್, ಕೆಲವು ಸಿಚುವೇಶನ್ ಬರುತ್ತೆ ಸರ್, ಅದು ತಡ್ಕೊಳಕ್ಕಾಗಲ್ಲ ಕೆಲವ್ರಿಗೆ. ನಂದು ಅದೇ ಥರ ಸಮಸ್ಯೆ ಆಗಿತ್ತು. ಸ್ಟಾರ್ಟಿಂಗು 1 ವರ್ಷ ಕೃಷಿ ಮಾಡಿದಾಗ ಲಾಭನೂ ಚೆನ್ನಾಗಿ ಬಂತು, ಮಾಡಿದ್ವಿ ಸರ್. ನೆಕ್ಸ್ಟು ಆ ಬಂದಿದ್ದಂಥ ಲಾಭನೂ ಮತ್ತು ನಮ್ಮ ಬಂಡವಾಳ ಏನಿತ್ತು ಎಲ್ಲ ಸೇರಿ ನಮ್ಮ ಜಮೀನಲ್ಲಿ ಬೋರ್ ಹೊಡಿಸಿ, ನಮ್ಮ ಜಮೀನ್ ಜೊತೆಗೆ ಇನ್ನೊಂದು ಸ್ವಲ್ಪ ಜಮೀನು ತೊಗೊಂಡು 3.5 ಎಕರೆ ಕಲ್ಲಂಗಡಿ ಹಾಕಿದ್ವಿ ಸರ್ ನಾವು ಒಂದೇ ಸರಿ. ನಮ್ಮ ಹತ್ರ ಇರೋ ದುಡ್ಡು, ನಮ್ಮಮ್ಮ ಹತ್ರ ಚಿನ್ನ ಇರೋ ದುಡ್ಡೆಲ್ಲ ಗಿರಿವಿಟ್ಟು ಮಾಡಿದ್ದು ಸರ್. ಅದು 3.5 ಎಕರೆ ಕಲ್ಲಂಗಡಿ ತುಂಬಾ ಚೆನ್ನಾಗಿ ಬಂದಿತ್ತು. ಆದ್ರೆ ಒಂದು ಹಣ್ಣು ಜಮೀನಿಂದ ಆಚೆನೆ ಹೋಗಿಲ್ಲ. COVID-19 ಬಂದು ಕಂಪ್ಲೀಟ್ ಆಗಿ ಹೋಯ್ತು ಸರ್. ಒಂದು ಹಣ್ಣು ಕಿತ್ಕೊಂಡು ತಗೊಂಡು ಹೋಗ್ಲಿಲ್ಲ. ನೀವು ವ್ಯವಸಾಯ ಶುರು ಮಾಡಿದ್ದು ಆ 1 ವರ್ಷ ಆಗಿತ್ತು ಸರ್. ನೆಕ್ಸ್ಟ್ ವರ್ಷನೇ ಇಲ್ಲ ಸರ್, ಕಂಪ್ಲೀಟ್ ನಮ್ಮ ಹತ್ರ ಏನು ಉಳಿಲೇ ಇಲ್ಲ. ಅಮ್ಮನ ಹತ್ರ ಚಿನ್ನ ಇಸ್ಕೊಂಡು ಮಡಗಿದ್ದು ಗಿರಿವಿ ಇಟ್ಕೊಂಡು ಮಾಡಿದ್ದು ಸರ್ ವ್ಯವಸಾಯ. ಅದು ಫಸ್ಟ್ ವರ್ಷ ಮಾತ್ರ ಲಾಭ ಬಂದಿತ್ತು. ಆ ಲಾಭದಲ್ಲಿ ಬೋರ್ ಹೊಡ್ಸಿದ್ವಿ. ಬೋರ್ ಹೊಡಿಸಿ ಅದನ್ನು ಆ ದುಡ್ಡಲ್ಲಿ ನಾವು ನೆಕ್ಸ್ಟು ಬೆಳೆ ಚೆನ್ನಾಗಿ ಮಾಡೋಣ ಅಂತೇಳಿ ಮಾಡಿದ್ದು ಸರ್. ಅದು ಆದರೆ ಆ ವರ್ಷನೇ COVID-19 ಬಂದು ಲಾಕ್ಡೌನ್ ಎಲ್ಲ ಆಯಿತು. ಕಂಪ್ಲೀಟ್ ಲಾಸ್ ಆಯಿತು ಸರ್. 1 ರೂಪಾಯಿನೂ ದುಡ್ಡು ಉಳಿಲಿಲ್ಲ. ಅದಾದಮೇಲೆ ನಾವು ಕುಂತ್ಕೊಂಡು ಯೋಚನೆ ಮಾಡಿದ್ವಿ,
ತುಂಬ ಕಡೆ ರೈತರುಗಳು ಆ ಸಮಯದಲ್ಲಿ ತುಂಬ ಕಷ್ಟಕ್ಕೆ ಸಿಗಾಕೊಂಡ್ರು, ನಂತರನೇ ತುಂಬ ರೈತರು ಕಷ್ಟಕ್ಕೆ ಸಿಗಾಕೊಂಡ್ರು. ಅದನ್ನು ಕುಂತ್ಕೊಂಡು ಯೋಚನೆ ಮಾಡ್ತಿದ್ದೆ, ಲಾಕ್ಡೌನ್ ಮಾಡಿರ್ಬೋದು ಇವಾಗ, ಆದರೆ ಎಷ್ಟೇ ದಿನ ಲಾಕ್ಡೌನ್ ಮಾಡಿದ್ರು ಜನಕ್ಕೆ ತಿನ್ನಕ್ಕೆ ಅನ್ನ ಬೇಕಲೇಬೇಕು, ಮೆಡಿಸಿನ್ ಬೇಕಲೇಬೇಕು. ಎಷ್ಟೇ ಲಾಕ್ಡೌನ್ ಮಾಡಿದ್ರು ರೈತರಿಗಂತವರು ಬಿಟ್ಟು ಕೊಡಲೇಬೇಕು ಅಂತ ನಾನು ಅಂದ್ಕೊಂಡೆ. ಇವಾಗೇನೋ ಎಲ್ಲ ರೈತರು ಬೆಳೆದಿದ್ದಾರೆ, ತಗೋತಿಲ್ಲ. ನಾಳೆ ದಿನ ಇದೇ ಥರ ರೈತರುಗಳು ಯೋಚನೆ ಮಾಡ್ತಿದ್ರು, ಇದೇ ಥರ ಆಗುತ್ತೆ ಮುಂದೇನು, ನಾವು ಬೆಳೆದ್ರೆ ನಮಗೆ ಬೆಳೆದಿರೋ ದುಡ್ಡು ಸುಧಾ ಸಿಗಲ್ಲ ಅಂತೇಳಿ ಎಷ್ಟು ಅವ್ರ ಕೈಯಲ್ಲಿ ಎಷ್ಟು ಶಕ್ತಿ ಇರುತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಿದ್ರು ಅಷ್ಟೇ. ನಾನು ಏನಾದರೂ ಆಗಲಿ ಈ ಟೈಮಲ್ಲಿ ಬೆಳೆದ್ರೆ ತುಂಬ ನರ್ಸರಿಗಳು ವಿಚಾರಿಸಿದೆ. ಅವಾಗ ಕಡಿಮೆ ಮೂವಿಂಗ್ ಹೋಗ್ತಿದೆ, ಪೈರು ಎಲ್ಲೂ ಹೋಗ್ತಿಲ್ಲ, ಕಡಿಮೆ ಹೋಗ್ತಿದೆ ಅಂತ ಹೇಳಿದ್ರು. ಅವಾಗ ಏನಾದರೂ ಆಗಲಿ 2 ಎಕರೆ ಟೊಮೊಟೊ ಹಾಕೋಣ ಅಂತೇಳಿ ಮತ್ತೆ ಧೈರ್ಯ ಮಾಡಿ ಮತ್ತೆ ನಮ್ಮ ರಿಲೇಷನ್ ಎಲ್ಲ ಸಪೋರ್ಟ್ ಮಾಡಿದ್ರು. ನಾನು ಕೃಷಿ ಮಾಡ್ತಿರೋದು ನೋಡಿ, ಪರವಾಗಿಲ್ಲಪ್ಪ ಮಾಡ್ತೀನಿ ಅಂತೇಳಿ, ಮಾಡ್ತಿದ್ದೀನಿ ಕೃಷಿ ಅಂತೇಳಿ ತುಂಬ ಖುಷಿ ಪಟ್ಟರು ಸರ್. ನಮ್ಮ ರಿಲೇಷನ್ ಅವರು ಅವಾಗ ಒಂದು ಸ್ವಲ್ಪ ದುಡ್ಡೆಲ್ಲ ಸಹಾಯ ಮಾಡಿದ್ರು. ಅವಾಗ ಆ ದುಡ್ಡು ತಗೊಂಡು ನಾನು ಮತ್ತೆ ಬಂಡವಾಳ ಹಾಕಿ 2 ಎಕರೆ ಟೊಮೊಟೊ ಹಾಕ್ತೆ ಸರ್. ದೇವ್ರ ದಯೆಯಿಂದ 50 ರೂಪಾಯಿ 60 ರೂಪಾಯಿ ರೇಂಜ್ಗೆ ರೇಟ್ ಬಂತು. ಮತ್ತೆ ಬಂದು ಆ ಟೊಮೊಟೊಲ್ಲಿ ಲ್ಯಾಟ್ರಿ ಆಯಿತು ಸರ್, ನನಗೆ ದುಡ್ಡು ಆಯಿತು. ಅಲ್ಲಿಂದ ನಮ್ಮ ಅಮ್ಮಂದು ಚಿನ್ನ ಬಿಡಿಸ್ದೆ, ಒಂದು ಸ್ವಲ್ಪ ಸಾಲ ಮಾಡಿದ್ದಿಲ್ಲ ನಮ್ಮ ರಿಲೇಷನ್ ಹತ್ರ ಇಸ್ಕೊಂಡಿದ್ದೆಲ್ಲ ವಾಪಸ್ ಕೊಟ್ಟೆ. ಅದೇ ಥರ ಕೃಷಿನ ಮುಂದುವರ್ಸ್ಕೊಂಡು ಹೋಗ್ತಿದ್ದೀನಿ ಸರ್. ಅಂದ್ರೆ ಆ ಕೋವಿಡ್ ಟೈಮ್ನಲ್ಲಿ ಏನು ಕಲ್ಲಂಗಡಿ ಹಣ್ಣು ಲಾಸ್ ಆಯಿತು, ಸೊ ಅವಾಗ ಅದಾದ್ಮೇಲೆ ಮತ್ತೆ ಫಿನಿಕ್ಸ್ ಥರ ಎದ್ಬಿಟ್ರೆ. ಹಾಂ ಸರ್, ಅದು ಅದೇ ಒಂದು 15 ದಿನ ಮಾತ್ರ ಫುಲ್ಲು ಫೀಲಿಂಗ್ಸ್ ಎಲ್ಲ ಇದ್ದಿದೆ. ಯಾಕಂದರೆ ಕಣ್ಣೆದುರುಗಡೆ ನಾವು ಬೆಳೆದಿರೋ ಬೆಳೆನ ಭೂಮಿಲಿ ಟ್ಯಾಟ್ರು ಬಿಟ್ಟು ಓಡಿಸ್ತೀನಿ ಅಂದಾಗ ಆ ಥರ ಅದ್ರ ದುಃಖನೇ ಬೇರೆ ಇರುತ್ತೆ. ಆ ಟೈಮಲ್ಲಿ ಒಂದು 15 ದಿನ ನಾನು ಫುಲ್ಲು, ಹಾಂ ಸರ್, 15 ದಿನ ಹೆಚ್ಚು ಕಡಿಮೆ ನಾನು ಫುಲ್ಲು ವೀಕ್ ಆಗೋಗಿದೆ. ಏನು ಮಾಡೋದು ಮುಂದೆ, ನಾನು ಈ ಥರ ಆಯಿತು, ಮುಂದೆ ಏನು ಮಾಡೋದು, ಕೈಯಲ್ಲಿ 1 ರೂಪಾಯಿ ದುಡ್ಡಿಲ್ಲ, ಸಾಲ ಬೇರೆ ಮಾಡ್ಕೊಂಡಿದ್ದೀನಿ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಕುಂತ್ಕೊಂಡಿದ್ದೆ. ಅವಾಗ ನೆಕ್ಸ್ಟ್ ಏನಾದರೂ ಆಗಲಿ ಈ ಥರ ಮಾಡಿದ್ರೆ ಈ ಥರ ಆಗ್ಬೋದು ಅಂತ ಸುಮ್ಮನೆ ಏನೋ ಒಂದು ಗೆಸ್ಸಿಂಗಲ್ಲಿ ಪ್ಲ್ಯಾನಿಂಗ್ ಮಾಡಿದ್ವಿ ಸರ್. ಅದು ಭೂಮಿ ತಾಯಿ ಮತ್ತೆ ಕೈ ಬಿಡಲ್ಲ, ನಾನು ಹಿಡಿತೀನಿ ಅಂತೇಳಿ ಮತ್ತೆ ಕೈ ಹಿಡಿತು ಸರ್. ನೀನು ಕಾಲು ಹೋದಾಗಲೇ ನಾನು ಕೈ ಬಿಡಲಿಲ್ಲ, ಇವಾಗ ಈಗ ಕೈ ಬಿಡ್ತೀನ ಅಂತ ಭೂಮಿ ತಾಯಿ ನಿಮ್ಮ ಕೈ ಹಿಡಿದ್ಲು. ಹಾಂ ಸರ್, ಸೊ ಖುಷಿ ಆಯಿತು. ಒಂದೊಂದು ಸಮಸ್ಯೆಗಳು ಆ ಥರ ಆಗುತ್ತೆ ಸರ್, ಅದನ್ನು ತಡ್ಕೊಂಡು ಮಾಡ್ಕೊಂಡೋದ್ರೆ ಅವ್ರನ್ನೇ ರೈತ ಅಂತ ಹೇಳೋದು ಸರ್. ಓಕೆ, ಈಗ ಇಷ್ಟೊಂದೆಲ್ಲ ನೀವು ಬೇರೆ ಬೇರೆಯವ್ರ ಜಮೀನುಗಳು ತೊಗೊಂಡು ಬೋಕಿಗೆ ಹಾಕೊಂಡು ಲಾಭಗಳನ್ನ ಮಾಡ್ಕೊತಾ ಇದ್ದೀರಾ. ಎಲ್ಲೋ ಒಂದು ಕಡೆ ಲಾಸ್ ಆಯಿತು ಅಂತ ಇಟ್ಕೊಳ್ಳಿ, ಲಾಸ್ ಆಯಿತು, ತೀರಾ ಮಳೆ ಬಂತು ಅಥವಾ ತೀರಾ ಬಿಸಿಲು ಬಂದು ಸುಟ್ಟೋಯ್ತು ಅಥವಾ ಏನೊಂದು ಆಯಿತು, ಅವಾಗ ಇನ್ಶೂರೆನ್ಸ್ ಎಲ್ಲ ಕ್ಲೈಮ್ ಆಗೋದಿಲ್ಲ ಹೆಂಗೆ ನಿಮಗೆ? ಹಾಂ ಸರ್, ಅದು ಇನ್ಶೂರೆನ್ಸು ಕ್ಲೈಮ್ ಆಗುತ್ತೆ. ಅದು ಏನಂದರೆ ತುಂಬ ಮಳೆ ಜಾಸ್ತಿ ಆದಾಗ ಕ್ಲೇಮ್ ಆಗುತ್ತೆ. ಹೆವಿ ಅದು ಇದಾಗಬೇಕು ನಮಗೆ. ಈಗ ಆ ಥರ ಆದಾಗ, ಇವಾಗ ಸಣ್ಣ ಪುಟ್ಟ ರೋಗ ಬಂದು ಈ ಥರ ಹೋದಾಗೆಲ್ಲ ಅವರು ಕ್ಲೇಮ್ ಮಾಡಿಕೊಡಲ್ಲ. ಅದರಿಂದ ಇನ್ಶೂರೆನ್ಸ್ದು ನಾವೇನು ಅಷ್ಟು ಮಾಡಿಸ್ಕೋತಿಲ್ಲ ಸರ್ ನಾವು ಎಲ್ಲ. ಆದರೂ ಈಗ ಸರ್ಕಾರದಲ್ಲಿ ಫ್ರೀ ಇದೆಯಲ್ಲ ಇನ್ಶೂರೆನ್ಸ್ಗಳು, ಅವ್ರು ಯಾರು ನಿಮಗೆ ಮಾಹಿತಿ ಕೊಟ್ಟಿಲ್ವಾ? ಇಲ್ಲ ಸರ್, ಅದ್ರ ಬಗ್ಗೆ ರೈತರಿಗೆ ಸರಿಯಾದ ಮಾಹಿತಿ ಇನ್ನೂ ಸಿಗ್ತಿಲ್ಲ. ಮಾಹಿತಿಗಳಿಲ್ಲ, ಸರಿಯಾಗಿ ಮಾಹಿತಿ ಕೊಟ್ಟು ಅದಕ್ಕಿಂತ ಬಜೆಟ್ ಅಲ್ಲಿ ಎತ್ತಿರ್ತಾರೆ. ಹಾಂ ಸರ್, ಅದಕ್ಕಿಂತ ಒಂದಷ್ಟು ಕಂಪ್ನಿಗಳು ಟೆಂಡರ್ ತಗೋತಾರೆ, ಎಲ್ಲ ರೈತರು ಕೂಡ ಇನ್ಶೂರೆನ್ಸ್ ಮಾಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ. ನಿಮ್ಗೆ ಆಗ್ಲಿಲ್ವಾ ಅಂತ? ಇಲ್ಲ ಸರ್, ಇನ್ಶೂರೆನ್ಸು ಇದುವರೆಗೂ ಯಾವುದೂ ಬಂದಿಲ್ಲ ಸರ್. ಅದು ಆ ಥರ ಕಲ್ಲಂಗಡಿ ಲಾಸ್ ಆದಾಗ ಮಾತ್ರ ಏನು ಎಕರೆಗೆ ಒಂದು 5,000 6,000 ಆ ಥರ ಮಾತ್ರ ಕೊಟ್ಟಿದ್ದೆ ಸರ್. ನಾವು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರ್ತೀವಿ, ಅಲ್ಲಿ ಕೊಟ್ಟಿದ್ದು ಬರೀ 5,000 6,000 ಆ ಥರ ಕೊಟ್ಟಿರ್ತಾರೆ. ಸೊ ಬೆಳಗ್ಗೆ ಎಷ್ಟು ಗಂಟೆಗೆ ನಿಂತ್ಕೊಂಡೆ ಸಂಜೆ ಎಷ್ಟು ಗಂಟೆವರೆಗೂ ನಿಂತೇ ಇರ್ತೀರಾ ನೀವು? ಹಾಂ ಸರ್, ಬೆಳಿಗ್ಗೆ ನಾನು ಮಾಮೂಲಿ 6 ಗಂಟೆಗೆ ಜಿಮ್ಮಿಗೆ ಬರೋದು ಕಂಪಲ್ಸರಿ, ಡೈಲಿ ಇದ್ದೇ ಇರುತ್ತೆ ಸರ್. ಅದು ಅಲ್ಲಿಂದ ಬಂದು ಸಾಯಂಕಾಲ ಮಾಮೂಲಿ ಒಬ್ಬರು ಏನು ಮಾಡ್ತಾರೆ, ಒಬ್ಬರು ಜನ ಅಷ್ಟು ಕೆಲಸಗಳು ಮಾಡ್ತೇನೆ ಇರ್ತೀನಿ, ಅಷ್ಟು ಇದ್ದೇ ಇರ್ತೀನಿ ಸರ್. ಮಾಮೂಲಿ ಬೆಳಗಿನ ಸಾಯಂಕಾಲ ತನಕ ಆಕ್ಟಿವ್ ಆಗಿರ್ತೀವಿ ಸರ್. ನಾವು ಇದನ್ನೆಲ್ಲ ಏನೋ ಗೊಬ್ಬರ ಎಲ್ಲ ಹಾಕ್ಬೇಕು, ಏನೋ ಗಿಡ ನೆಡಬೇಕು, ಈ ಥರದ್ದೆಲ್ಲ ಹೆಂಗೆ ಮಾಡ್ತೀನಿ ಸರ್. ಅದು ಗೊಬ್ಬರ ಕ್ಲಚರ್ಸ್ ಇಟ್ಕೊಂಡು ಸೆತ್ತ ಕೀಳೋದಾಗ್ಬೋದು ಮಾಡ್ತೀನಿ ಸರ್. ಇಲ್ಲ ನಾರ್ಮಲ್ ಆಗಿ ಒಂದು ಎಲ್ಕೊಟ್ಟು ಗುದ್ಲಿ ಕೆಲಸಗಳು ಒಂದು ಸ್ವಲ್ಪ ಮಾಡೋಕ್ಕಾಗಲ್ಲ, ಗಂಡಾಳು ಮಾಡೋ ಕೆಲಸಗಳು. ಹೆಣ್ಣಾಳು ಮಾಡೋ ಕೆಲಸಗಳೆಲ್ಲ ಈಗ ಗಿಡ ನೆಡೋದಾಗ್ಬೋದು, ಗಿಡ ಕಟ್ ಮಾಡೋದಾಗ್ಬೋದು, ಕಳೆ ಕೀಳೋದಾಗ್ಬೋದು, ಅದೆಲ್ಲ ಮಾಡ್ಕೋತೀನಿ ಸರ್. ಇವಾಗ ಔಷಧಿ ಹೊಡೆಯೋದು ನಾನೇ ಹೊಡ್ಕೋತಿದ್ದೀನಿ ಸರ್, ಔಷಧಿ ಎಲ್ಲ.